ನಾಡ ಹಬ್ಬ ದಸರಾ ಇಷ್ಟು ದಿನಗಳ ಕಾಲ ಸಂಭ್ರಮ ಹೇಗಿತ್ತು ಮೈಸೂರಿನಲ್ಲಿ ಅನ್ನೋದನ್ನ ನೀವು ನೋಡಿದಿರಿ. ದಸರಾದ ಪ್ರಮುಖ ಆಕರ್ಷಣೆ ಜಂಬೂ ಸವಾರಿ. ಇವತ್ತಿನ ದಿನ ಈಗ ನಂದಿ ಧ್ವಜಕ್ಕೆ ಸಿಎಂ ಸಿದ್ದರಾಮಯ್ಯನವರು ಪೂಜೆ ಸಲ್ಲಿಸೋದ್ರ ಮೂಲಕ ಜಂಬೂ ಸವಾರಿಗೆ ಒಂದು ಚಾಲನೆ ಸಿಕ್ಕಿದೆ. ಇದಾದ ನಂತರ ಹಲವು ಕಾರ್ಯಕ್ರಮಗಳು ಅಲ್ಲಿ ಸಿದ್ಧತೆಗಳು ನಡೀತಾ ಇರುತ್ತೆ. ಇದರ ಜೊತೆಗೆ ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸೋದಾಗಿರ್ಬೋದು ಅಥವಾ ಮೈಸೂರಿನ ದಸರಾ ಆಚರಣೆ, ಆಗಿನ ದಸರಾ ಈಗಿನ ದಸರಾ, ಯಾಕಂದ್ರೆ ರಾಜ ಮಹಾರಾಜರ ಕಾಲದಲ್ಲಿ ಆರಂಭವಾದಂತಹ ಈ ದಸರಾ ಏನಿದೆ ಈಗಲೂ ರಾಜ ವೈಭವದಲ್ಲಿ ನಡೆಯುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಾವೇ ಪುಣ್ಯವಂತರು, ಇಂಥ ದಸರಾವನ್ನ ನಾವು ಕಣ್ತುಂಬಿಸ್ಕೋತೀವಿ ಪ್ರತಿ ವರ್ಷ. ವಿಶ್ವವಿಖ್ಯಾತ ದಸರಾ ಇದು, ಬೇರೆ ಬೇರೆ ದೇಶಗಳಿಂದ ಜನ ಇಲ್ಲಿಗೆ ಬರ್ತಾರೆ. ಅಂಥದ್ರಲ್ಲಿ ಈ ದಸರಾ ಆಚರಣೆ ಅದರ ಹಿನ್ನೆಲೆ ಏನು, ಇತಿಹಾಸ ಏನ್ ಹೇಳುತ್ತೆ, ಇವೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಗಣ್ಯರು ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಪ್ರೊಫೆಸರ್ ಅನುರಾಧ ಅವರಿದ್ದಾರೆ, ಇತಿಹಾಸ ಪ್ರಾಧ್ಯಾಪಕರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇತಿಹಾಸಕಾರರಾದಂತಹ ತಲಕಾಡು ಚಿಕ್ಕರಂಗೇಗೌಡರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ಮೊದಲನೇದಾಗಿ ನಿಮ್ಮನ್ನೇ ಕೇಳ್ತೀನಿ, ನಂದಿ ಧ್ವಜದ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಕಥೆಗಳನ್ನ ಹೇಳ್ತಾ ಇದ್ರಿ. ನಂದಿ ಧ್ವಜಕ್ಕೆ ಪೂಜೆ ಮಾಡೋದ್ರ ಮೂಲಕ ಜಂಬೂ ಸವಾರಿಗೊಂದು ಚಾಲನೆ ಸಿಗತ್ತೆ. ದಸರಾ ಅಂದ ತಕ್ಷಣ ಪ್ರಮುಖ ಆಕರ್ಷಣೆ ಜಂಬೂ ಸವಾರಿ. ಈ ಜಂಬೂ ಸವಾರಿಗೂ ಮುಂಚೆ ನಡೆಯುವಂತ ನಂದಿ ಧ್ವಜ ಪೂಜೆ ಇದೆಯಲ್ಲ, ಯಾಕೆ ನಂದಿ ಧ್ವಜ ಪೂಜೆ ಮಾಡ್ತಾರೆ, ಏನಿದ್ರ ಹಿನ್ನೆಲೆ ಏನು? ನಂದಿ ಧ್ವಜದ ಪೂಜೆ ಜೊತೆಗೆ ದಸರಾದ ಪ್ರಮುಖವಾದಂತಹ ಆ ದೈವಿಕ ಸಾಂಪ್ರದಾಯಿಕ ಆಚರಣೆಗಳ ಪ್ರಾರಂಭ. ಇದನ್ನ ದೈವಿಕ ಮತ್ತು ಸಾಂಪ್ರದಾಯಿಕ ಅಂತ ಯಾಕೆ ಕರಿತೀವಿ ಅಂದರೆ, ಈಗ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಇದು ಎಲ್ಲ ನಾಡಿನ ಎಲ್ಲ ಜನ ಸೇರಿ ನಡೆಸುವಂಥದ್ದು. ಆದರೆ ಇಲ್ಲಿ ಚಾಮುಂಡೇಶ್ವರಿ ದೇವಿನೇ ಕೂತ್ಕೊಳ್ಳೋದ್ರಿಂದ ಇದಕ್ಕೆ ಒಂದು ದೈವಿಕತೆ ಅದರಲ್ಲಿ ಇನ್ಬಿಲ್ಟ್ ಆಗಿ ಅದರೊಳಗಡೆನೇ ಇದೆ. ಈಗ ನಂದಿ ಧ್ವಜದ ಬಗ್ಗೆ ಕೆಲವೊಂದು ಹೇಳಲೇಬೇಕು. ನಾನು PhD ಮಾಡಿದ್ದು ಮೈಸೂರು ಯೂನಿವರ್ಸಿಟಿನಲ್ಲಿ, ಡಾಕ್ಟರ್ MS ಕೃಷ್ಣಮೂರ್ತಿ. ಹಾಗಾಗಿ ಅವರ ಕೈ ಕೆಳಗಡೆ ನಮ್ಮ ಮೈಸೂರು ಯೂನಿವರ್ಸಿಟಿನಲ್ಲಿ. ಹಾಗಾಗಿ ನಂಗೆ ಇದನ್ನೆಲ್ಲ ನೋಡಲಿಕ್ಕೆ ತುಂಬ ಅವಕಾಶಗಳು ಸಿಕ್ಕಿದ್ವು. ನಾನು ಅಲ್ಲೇ ಇದ್ದೆ 7-8 ವರ್ಷ. ಈ ಒಂದು ಕಾರ್ಯಕ್ರಮಕ್ಕೆ ಮಾತ್ರ, ಅಂದರೆ ಪ್ರತಿ ವರ್ಷ ನಡೆಸುವಂತಹ ದಸರಾಕ್ಕೆ ಮಾತ್ರ ಅವರು ಜೋಡಿ ಕಂಬಗಳನ್ನು, ಆ ನಂದಿ ಧ್ವಜದ ಜೋಡಿ ಕಂಬಗಳನ್ನು ತರ್ತಾರೆ. ಬೇರೆ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಕ್ಕೆ ಹೋದಾಗ ಅವರು ಒಂದೇ ನಂದಿ ಕಂಬವನ್ನ ತಗೊಂಡು ಹೋಗ್ತಾರೆ. ಇಲ್ಲಿಗೆ ಜೋಡಿ ನಂದಿ ಕಂಬಗಳನ್ನು ತರ್ತಾನೆ. ಇದನ್ನ ಯಾವಾಗ್ಲೂ ಸಹ ಹಲವಾರು ವರ್ಷಗಳಿಂದ, 400-500 ವರ್ಷಗಳಿಂದ ಈ ದಸರಾಕ್ಕೆ ಮಹಾದೇವಪ್ಪನವರ ಮನೆಯಿಂದಲೇ ಈ ನಂದಿ ಕಂಬಗಳು ಬರುತ್ತೆ. ಅವರ ಕುಟುಂಬಕ್ಕೆ ಮಾತ್ರ ಇರೋದು. ಅವರ ಕುಟುಂಬ ನಿರಂತರವಾಗಿ ಇದನ್ನ ನಡೆಸ್ಕೊಂಡು ಬಂದಿದೆ. ಅವರ ಕುಟುಂಬ ಸಾಂಪ್ರದಾಯಿಕವಾಗಿ ಇದನ್ನ ನಿರಂತರವಾಗಿ ನಡೆಸ್ಕೊಂಡು ಬಂದಿದೆ. ಅವ್ರ ತಾತ ಮುತ್ತಾತಂದ್ರೆಲ್ಲ ಮಾಡ್ತಾ ಇದ್ರು, ಈಗ ಅವರು ಮಾಡ್ತಾ ಇದ್ದಾರೆ. ಅದರ ಹಿಂದೆ ಇರುವಂತಹ, ಅದನ್ನೇ ನಾನು ಹೇಳಿದ್ದು, ಸ್ಪಿರಿಚುವಲ್ ವ್ಯಾಲ್ಯೂ ಏನು ಅಂತ ಅಂದ್ರೆ, ದಕ್ಷ ಯಜ್ಞ ಒಂದು ದೊಡ್ಡದಾದಂತಹ ಯಜ್ಞವನ್ನ ಮಾಡ್ತಾನೆ ದಕ್ಷ ಮಹಾಪ್ರಭು. ಅವನ್ನ ದಕ್ಷ ಪ್ರಜಾಪತಿ ಅಂತ ಕರಿತೇವೆ. ಆತ ದೊಡ್ಡದಾದಂಥ ಯಜ್ಞವನ್ನ ಮಾಡಿ ಆ ಯಜ್ಞಕ್ಕೆ ಅತ್ಯಂತ ಶ್ರೇಷ್ಠನಾದಂತಹ ಶಿವನನ್ನ ಬರಮಾಡ್ಕೊಳ್ಳೋದಿಲ್ಲ. ಯಜ್ಞಕ್ಕೆ ಶಿವನಿಗೆ ಆಮಂತ್ರಣ ಹೋಗೋದಿಲ್ಲ. ಯಾವಾಗ ಶಿವನಿಗೆ ಆಮಂತ್ರಣ ಹೋಗಲ್ವೋ ಆಗ ಈಶ್ವರ ಹೇಳ್ತಾನೆ ಹೆಂಡತಿ ಪಾರ್ವತಿಗೆ, ನನಗೆ ಆಮಂತ್ರಣ ಬರದೇ ಇರೋದ್ರಿಂದ ನೀನು ಹೋಗ್ಬೇಡ ಅಂತ. ಆದ್ರೆ ಆಕೆಗೆ ಬಾಧೆ, ಸಂಕಟ ಏನು ಅಂದ್ರೆ, ಸ್ವತಃ ತಂದೆನೇ ಇದನ್ನ ಮಾಡ್ತಾ ಇದ್ದಾರೆ. ನಮ್ಮ ತಂದೆ ಮನೇಲಿ, ತವ್ರ ಮನೆಯಲ್ಲಿ ಆಗ್ತಾ ಇದೆ, ನಮ್ಮ ತಾಯಿ ಕಾಯ್ತಾ ಇರ್ತಾರೆ ನಾನು ಬರಲಿ ಅಂತ. ನಮ್ಮ ತಂದೆ ಏನೋ ಆ ಮಾಡೋ ಅಂಥ ಭರದಲ್ಲಿ ನನಗೆ ಆಮಂತ್ರಣ ಕಳಿಸಿಲ್ಲ, ನಮ್ಮ ಯಜಮಾನ್ರಿಗೆ ಆಮಂತ್ರಣ ಕಳಿಸಿಲ್ಲ ಅಂತ ಆಕೆ ಪರಿಭಾವಿಸ್ಬಿಡ್ತಾಳೆ. ಆದರೆ ನಿಜ ಏನು ಅಂದರೆ, ದಕ್ಷ ಯಜ್ಞನಿಗೆ ಅಳಿಯ ಬರೋದು ಇಷ್ಟ ಇರಲಿಲ್ಲ. ಅಳಿಯ ಆ ಕಾರ್ಯಕ್ರಮಕ್ಕೆ ಬರೋದು, ಯಜ್ಞಕ್ಕೆ ಬರೋದು ಅಳಿಯನಿಗೆ ಇಷ್ಟ ಇಲ್ಲ. ಹಾಗಾಗಿ ಅಳಿಯ ಬರೋದು ಮಾವನಿಗೆ ಇಷ್ಟ ಇಲ್ಲ. ಹಾಗಾಗಿ ಆತ ಕರೆಯಲ್ಲ. ಆದರೆ ಯಾರ ಮಾತನ್ನು ಕೇಳದೆ, ಪತಿಯ ಮಾತನ್ನು ಕೇಳದೆ, ಸಂತೋಷದಿಂದ ತುಂಬ ಕುಣ್ಕೊಂಡು ಆನಂದವಾಗಿ ಈಕೆ ಬಂದ್ಬಿಡ್ತಾಳೆ. ಯಾವಾಗ ಈಕೆ ಬರ್ತಾಳೋ ಆಗ ಆಕೆಯನ್ನು ಎಲ್ಲರೂ ಸಹ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ. ಯಾರು ಆಕೆಯನ್ನು ಮಾತಾಡ್ಸಲ್ಲ. ಪಾರ್ವತಿಗೆ ತುಂಬ ಮುಜುಗರ ಆಗುತ್ತೆ. ಆಮೇಲೆ ಅಲ್ಲಿ ಪರಶಿವನಿಗೆ, ಆಯ್ತಾ, ಪರಶಿವನಿಗೆ ಆಗುವಂಥ ಅವಮಾನವನ್ನು ಪಾರ್ವತಿಗೆ ತಾಳಕ್ಕಾಗಲ್ಲ. ದಕ್ಷ ಯಜ್ಞದ ಧಗ 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 ಉರಿತಾ ಇರುವಂಥ ಯಜ್ಞಕುಂಡದಲ್ಲಿ ದಾಕ್ಷಾಯಿಣಿ ಬಿದ್ದು ಹೋಗ್ತಾಳೆ. ಆ ದಾಕ್ಷಾಯಿಣಿ ಬಿದ್ದ ತಕ್ಷಣನೇ ಪರಶಿವನಿಗೆ, ಆತ ಯಾವಾಗಲೂ ಅಮೂರ್ತ ಸ್ವರೂಪದಲ್ಲಿರೋನು, ಆತನಿಗೆ ಗೊತ್ತಾಗ್ಬಿಡುತ್ತೆ ನನ್ನ ಹೆಂಡತಿ ಬಿದ್ದೋಗಿದ್ದಾಳೆ ಅಂತ. ಅವನು ದೊಡ್ಡದಾದಂಥ ತನ್ನ ಗಣಗಳನ್ನು, ವೀರಭದ್ರನನ್ನು ಎಲ್ಲರನ್ನು ಕರ್ಕೊಂಡ್ಬಂದು ಆ ಇಡೀ ಯಜ್ಞ ಮಂಟಪವನ್ನು, ಅಲ್ಲಿರೋಂಥವರನ್ನು, ಇದ್ದಂಥ ಋಷಿ ಮುನಿಗಳನ್ನು, ಪ್ರಾಣಿಗಳನ್ನು ಎಲ್ಲವನ್ನು ಸಹ ಧ್ವಂಸ ಮಾಡಿಬಿಡ್ತಾನೆ. ಅಲ್ಲಿ ಯಾರ್ಯಾರು ಅವತ್ತು ಆಹುತಿ ಆದರೂ, ಧ್ವಂಸ ಆದರೂ, ಅವರ ಎಲ್ಲರ ಶಿರಗಳನ್ನು ಈ ಧ್ವಜಸ್ತಂಭದಲ್ಲಿ, ನಂದಿ ಧ್ವಜದ ಧ್ವಜಸ್ತಂಭದಲ್ಲಿ ಜೋಡಿಸಲಾಗಿದೆ ಅನ್ನೋದು
ಸಾಂಕೇತಿಕ ಪ್ರತೀತಿ. ಓಕೆ. ಒಂದು ಸಾಂಕೇತಿಕ, ಇಟ್ಸ್ ದ ಸಿಂಬಾಲಿಕ್ ಇಂಟರ್ಫಿಯರೆನ್ಸ್ ಆಫ್ ಆಲ್ ದೋಸ್ ಪೀಪಲ್ ಹೂ ಹ್ಯಾವ್ ಅಟೆಂಡೆಡ್ ದ ದಕ್ಷಿಣ ಸ್ಯಾಕ್ರಿಫೈಸ್ನಲ್ಲಿ, ಯಜ್ಞದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರೋ ಅವರ ಎಲ್ಲರನ್ನ ಇಲ್ಲಿ ಸಾಂಕೇತಿಕವಾಗಿ ಇಟ್ಟಿದ್ದಾರೆ. ಅವರೆಲ್ಲ ಇದ್ದಾರೆ, ಅವರೆಲ್ಲ ಶಿವನ ಒಂದು ಭಾಗ, ಹಾಗಾಗಿ ಇದ್ದಾರೆ ಅಂತ. ಹಾಗಾಗಿ ಆ ಎರಡು ಜೋಡಿ ತಂದು ಅದನ್ನ ಅಲ್ಲಿ ಫಸ್ಟ್ ಇಟ್ಟು, ನೀವ್ಯಾರು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀರಾ, ನಿಮಗೆ ಫಸ್ಟ್ ಪೂಜೆ, ಶಿವನಿಗೆ ಮೊದಲನೇ ಪೂಜೆ, ಅದಾದ್ಮೇಲೆ ಇದು ಅನ್ನೋದನ್ನ ತೋರ್ಸೋದಕ್ಕೋಸ್ಕರ ಮೊದಲನೇದಾಗಿ ಫಸ್ಟ್ ದಕ್ಷ ಯಜ್ಞನ ಆ ಪ್ರತೀಕದ ನಂದಿ ಧ್ವಜದ ಪೂಜೆ, ಅದನ್ನ ಇಡೀ ಸರ್ಕಾರದ ಅತ್ಯಂತ ಪ್ರಮುಖವಾದ ಮುಖ್ಯಮಂತ್ರಿಗಳ ಕೈಯಿಂದಲೇ ಪ್ರತಿ ವರ್ಷ ಮಾಡಿಸೋದು. ಅದಕ್ಕೇನೆ ಅಲ್ಲ, ಹೇಳೋದಕ್ಕೆ ತುಂಬಾ ಸಿಂಪಲ್ ಅಲ್ಲ, ನಂದಿ ಧ್ವಜಕ್ಕೆ ಬಂದು ಪೂಜೆ ಮಾಡಿಸಿದ್ರು, ಪುಷ್ಪಾರ್ಚನೆ ಮಾಡಿದ್ರು ಅಂತ. ಆದ್ರೆ ಅದ್ರ ಹಿಂದೆ ಇರುವಂತ ಹಿನ್ನೆಲೆ ಅಲ್ವಾ, ಐತಿಹಾಸಿಕ ಹಿನ್ನೆಲೆ, ಪೌರಾಣಿಕ ಹಿನ್ನೆಲೆ, ಇದೆಲ್ಲ ಕೇಳ್ತಾ ಇದ್ರೆ ಆಶ್ಚರ್ಯ ಅನ್ಸತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.